ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ರೆಸ್ಟೋರೆಂಟ್ ಸ್ಟೈಲ್ ಮಲಾಯಿ ಟಿಕ್ಕಾ. ನೀವು ಒಂದ್ಸಲ ಮನೆಯಲ್ಲಿ ಮಾಡಿದ್ರೆ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ಟೇಸ್ಟಿನೂ ಇರುತ್ತೆ ಮತ್ತು ಹೆಲ್ದಿ ಕೂಡ. ಹೆಲ್ದಿ ಅಂದರೆ ಪನ್ನೀರ್ ಹೇಳ್ತಿದ್ದಾಳೆ, ಹೇಗೆ ಹೆಲ್ದಿ ಅಂತೀರಾ? ರೆಸ್ಟೋರೆಂಟಲ್ಲೆಲ್ಲ ಆಯಿಲೆಲ್ಲ ಹಾಕಿರ್ತಾರೆ, ಹೆಲ್ದಿ ಇರಲ್ಲ. ಸೊ ನಾವು ಸ್ವಲ್ಪ ಘೀಯನ್ನು ಉಪಯೋಗಿಸ್ಕೊಂಡು ಮಾಡೋಣ. ಯೂಶಲಿ ಘೀ ಯೂಸ್ ಮಾಡಿದ್ರೆ ಏನೂ ನಮಗೆ ಪ್ರಾಬ್ಲಮ್ ಇರಲ್ಲ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡಿರಿ. ನಾನು 1/4 kg ಪನ್ನೀರ್ ತೊಗೊಂಡಿದ್ದೀನಿ, ಗಟ್ಟಿ ಮೊಸರು, ಫ್ರೆಶ್ ಕ್ರೀಮು, ಸ್ವಲ್ಪ ಚೀಸು, ಶುಂಠಿ ಬೆಳ್ಳುಳ್ಳಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಚೀಸ್ ಹಾಕ್ಕೊಳ್ಳಿ, 2 ಏಲಕ್ಕಿ ಹಾಕ್ಕೊಳ್ಳಿ, ಮೊಸರು ಹಾಕ್ಕೊಳ್ಳಿ, ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ, ಮತ್ತು ಗೋಡಂಬಿನ ಹಾಕ್ಕೊಳ್ಳಿ. ಗೋಡಂಬಿ ಇದ್ದಷ್ಟು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ನಾನಿಲ್ಲಿ ಪಿಂಕ್ ಸಾಲ್ಟ್ ತೊಗೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು. ನೀವು ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿ ಇರಬೇಕು ಪೇಸ್ಟು, ಅಂದರೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಪನ್ನೀರ್ ತೊಗೊಳ್ಳಿ, ಈ ರೀತಿ ಕ್ಯೂಬ್ಸ್ನ ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿನೂ ಮಾಡೋಕ್ಕೆ ಹೋಗಬೇಡಿ, ತುಂಬ ದಪ್ಪನೂ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ 4 ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಇದರೊಳಗೆ. ನೀವು ಬೇಕಾದರೆ ಜಾಸ್ತಿ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಷ್ಟು ಥಿಕ್ನೆಸ್ ಇರಲಿ. ನಾನಿದು ಫ್ರೆಶ್ ಕ್ರೀಮ್ ತೊಗೊಳ್ತಾ ಇದ್ದೀನಿ. ಇವಾಗ ಪೇಸ್ಟ್ ಮಾಡಿದ್ವಲ್ಲ, ಅದನ್ನು ಇದರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ನೀರು ಹಾಕಬೇಡಿ. ಆದಷ್ಟು ಗಟ್ಟಿ ಮೊಸರು ತಗೊಳ್ಳಿ. ಮೊಸರು ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಅದನ್ನು ನೀರೆಲ್ಲ ಬಸಿದ್ಬಿಟ್ಟು ಅದನ್ನು ತಗೊಳ್ಳಿ. ಇದು ಪ್ರತ್ಯೇಕವಾಗಿ ಒಂದೊಂದಾಗಿ ಇದಕ್ಕೆ ನಾವು ಮಾಡಿರೋಂಥ ಮಿಶ್ರಣ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಪೂರ್ತಿ ಪನ್ನೀರ್ಗೆ ಅದು ಮಿಶ್ರಣ ಅಂಟ್ಕೊಳ್ಳುತ್ತೆ. ಮತ್ತು ನಾವು ಮ್ಯಾರಿನೇಟ್ ಮಾಡಿ ಮಿನಿಮಮ್ 1/2 hour ಇಡಬೇಕು. ನೀವು ಮಧ್ಯಾಹ್ನ ಎಲ್ಲ ಮಾಡಿಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡಿಕೊಂಡ್ರು ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಕೂಡ ಹಾಕೋಬೋದು. ನಾನು ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಬೇಕಾದರೆ ಹಾಕೋಬೋದು. ಪೈನಾಪಲ್ ಕೂಡ ಹಾಕೋಬಹುದು. ಲಾಸ್ಟ್ಗೆ ಪೈನಾಪಲ್ ಇರುತ್ತಲ್ಲ, ಹಸಿ ಪೈನಾಪಲ್, ಅದು ಕೂಡ ಕಟ್ ಮಾಡಿಬಿಟ್ಟು ಈ ರೀತಿ ಮ್ಯಾರಿನೇಷನ್ ಮಾಡಿಕೊಂಡು ಪೈನಾಪಲ್ ಟಿಕ್ಕಾ ಆಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಆ್ಯಂಡ್ ಸೂರ್ ಇರುತ್ತೆ ಸ್ವಲ್ಪ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಈ ರೀತಿ ಒಂದು ಸ್ಟಿಕ್ ತಗೊಳ್ಳಿ. ಸ್ಟಿಕ್ ಇರಲಿಲ್ಲ ಅಂದರೆ ಟೂತ್ ಪಿಕ್ ಇರುತ್ತಲ್ವ, ಆ ಟೂತ್ ಪಿಕ್ಗೆ ನೀವು ಹಾಕೋಬಹುದು. ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗೇ ನಾವು ಪನ್ನೀರ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಪನ್ನೀರು ನಾವು ಫ್ರೈ ಮಾಡಬೇಕಾದ್ರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಒಂದು ಈರುಳ್ಳಿ ಹಾಕ್ಕೊಳ್ಳಿ, ಪನ್ನೀರ್ ಹಾಕ್ಕೊಳ್ಳಿ, ಕ್ಯಾಪ್ಸಿಕಮ್ ಬೇಕಾದರೆ ಹಾಕೋಬಹುದು. ನಾನಿಲ್ಲಿ ಹಾಕ್ತಾ ಇಲ್ಲ. ಆಮೇಲೆ ಪನ್ನೀರ್ ಹಾಕ್ಕೊಳ್ಳಿ. ಈ ರೀತಿ ಹಾಕೋದ್ರಿಂದ ಪನ್ನೀರು ಚೆನ್ನಾಗಿ ಫ್ರೈ ಆಗುತ್ತೆ. ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಾನು ಇಲ್ಲಿ ಸ್ಟಿಕ್ ಹಾಕಿದ್ನಲ್ವ, ಆ ಸ್ಟಿಕ್ಕಿಗೆ ಪ್ಯಾನ್ ಮೇಲೆ ಇಡ್ತಾ ಇದ್ದೀನಿ. ಈ ರೀತಿ ಟೂತ್ ಪಿಕ್ಕಲ್ಲಿ ನಾನು ಹಾಕ್ತಾ ಇದ್ದೀನಿ ನೋಡಿ. ನೀವು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಅವಾಗವಾಗ ಇದನ್ನು ಚೆಕ್ ಮಾಡ್ತಾ ಇರಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ ಆಗ್ತಾ ಇದೆ. ನಾನು ನಾರ್ಮಲ್ ಚೀಸು ಬ್ರೆಡ್ಡಿಗೆ ಹಾಕ್ತೀವಲ್ವ, ಆ ಚೀಸ್ ತೊಗೊಂಡಿದ್ದೀನಿ. ನೋಡಿ ಫ್ರೈ ಆಗ್ತಾ ಇದೆ. ನಿಮಗೆ ಇದು 5 to 7 minutes ಬೇಕಾಗತ್ತೆ ಫ್ರೈ ಆಗಲಿಕ್ಕೆ, ಲೋ ಫ್ಲೇಮಲ್ಲಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳೆಲ್ಲ ನಿಮಗೆ
ಬರುತ್ತೆ. ಆಮೇಲೆ ಇಲ್ಲಿ ನಾನು ಇದ್ದಿಲಿರುತ್ತಲ್ಲ ಅದನ್ನು ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಕೆಂಡ ಥರ ಮಾಡ್ಕೊಂಡಿದ್ದೆ. ಅದನ್ನು ಒಂದು ಬೌಲಲ್ಲಿ ಹಾಕಿಬಿಟ್ಟು ಇದರೊಳಗೆ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಾವು ಪನ್ನೀರ್ ಟಿಕ್ಕಾ ಮಾಡಿದ್ವಲ್ವ ಅದರೊಳಗೆ ಹಾಕಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಸ್ಮೋಕ್ ಬರುತ್ತಲ್ಲ ಅದೇ ರೀತಿ ಸ್ಮೋಕ್ ಬರುತ್ತೆ. ಮತ್ತು ತಿನ್ನೋದಕ್ಕಂತೂ ತುಂಬ ರುಚಿ ಇರುತ್ತೆ. ನೀವು ರೆಸ್ಟೋರೆಂಟಿಗೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಮತ್ತು ಉಳಿದಿರುವಂಥ ಬ್ಯಾಟ್ರ್ ಇತ್ತಲ್ವ ಅದು ಪೇಸ್ಟು, ಅದಕ್ಕೆ ನೀವು ಆಲೂಗಡ್ಡೆ ಕೂಡ ಹಾಕ್ಕೊಂಡು ಅದು ಕೂಡ ನೀವು ಸ್ಟೋವಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬಹುದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆಲೂ ಟಿಕ್ಕಾ ಥರ ಆಗುತ್ತೆ. ಆಮೇಲೆ ಲಾಸ್ಟ್ಗೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ಮೇಲ್ಗಡೆ ಹಾಕ್ಕೊಂಡು ಸರ್ವ್ ಮಾಡಿ. ಇಲ್ಲಿ ನೋಡಿ ಮಲೈ ಟಿಕ್ಕಾ ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.